ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಒಂದು ನಾಲ್ಕು ಸೂಪರ್ ರೆಸಿಪಿಗಳು. ಬನ್ನಿ ಒಂದು ಅವಕಡದಿಂದ ಆರೋಗ್ಯಕರವಾದಂತ ರುಚಿಕರವಾದಂತ 2 ರುಚಿಕರ ಮಿಲ್ಕ್ ಶೇಕ್ಗಳು ಹಾಗೂ 2 ಸುಲಭ ಸ್ನ್ಯಾಕ್ಸ್ ಇಲ್ಲ ಬೆಳಗಿನ ತಿಂಡಿ ಯಾವುದಾದರೂ ಸಹ ಮಾಡಬಹುದು. ಬನ್ನಿ ಇವತ್ತು ಅವಕಡದಿಂದ ನಾನು 2 ರೀತಿಯ ಸೂಪರ್ ಆಗಿರುವಂತ ಮಿಲ್ಕ್ ಶೇಕ್ 2 ರೀತಿಯ ನಾವು ಸ್ನ್ಯಾಕ್ಸ್ಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾನೇ ರುಚಿ ಅಷ್ಟೇ ಟೇಸ್ಟಿಯನ್ನು ಸಹ ಹೊಂದಿರ್ತವೆ. ಅಷ್ಟೇ ಅಲ್ಲ, ಇದು ಮಕ್ಕಳಿಂದ ದೊಡ್ಡರವರೆಗೂ ಎಲ್ಲರಿಗೂ ಸಹ ಇಷ್ಟವಾಗುವಂತ ರೆಸಿಪಿಗಳು, ಅಲ್ಲದೆ ಆರೋಗ್ಯಕರವಾದಂತ ರೆಸಿಪಿಗಳು. ಬನ್ನಿ, ನಾನು ಇವಾಗ ಅವಕಡನ ತಗೊಂಡಿದ್ದೀನಿ. ಇವತ್ತು ಈಗ ಫಸ್ಟಿಗೆ ನಾನು ಅವಕಡದಿಂದ ಮಿಲ್ಕ್ ಶೇಕ್ ಮತ್ತು ಅವಕಡದಿಂದ ಬ್ರೆಡ್ ರೋಸ್ಟ್ ಎರಡನ್ನೂ ಸಹ ಮಾಡೋಣ. ನೀವು ಬೆಳಗ್ಗೆ ತಿಂಡಿಗಾದ್ರೂ ಮಾಡ್ಕೋಬಹುದು, ಇಲ್ಲ ಸಂಜೆ ಸ್ನ್ಯಾಕ್ಸಿಗಾದ್ರೂ ಸಹ ಮಾಡ್ಬೋದು. ಫಸ್ಟ್ ನಾನು ಒಂದು ಅವಕಡವನ್ನ ತಗೊಂಡಿದ್ದೀನಿ. ಇದನ್ನ ಫುಲ್ ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತ ಸೌತೆಕಾಯಿ, ಟೊಮೊಟೊ, ಸಣ್ಣದಾಗಿ ಹೆಚ್ಚಿರುವಂತ ಟೊಮೊಟೊ ಹಣ್ಣು, ಸಣ್ಣದಾಗಿ ಹೆಚ್ಚಿರುವಂತ ಕ್ಯಾಪ್ಸಿಕಮ್, ಸಣ್ಣದಾಗಿ ಹೆಚ್ಚಿಕೊಂಡಿರುವಂತ ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ನಿಂಬೆ ಹಣ್ಣಿನ ರಸ, ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ, ಹಾಗಾಗಿ ನೋಡಿ ಹಾಕೋಬೇಕು. ಚಿಲ್ಲಿ ಫ್ಲೇಕ್ಸ್, ಆರ್ಗನೋ ಸ್ಪೈಸಿ ಮಿಕ್ಸ್, ಇಷ್ಟನ್ನು ಹಾಕಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡಿರೋದು ಸಹ ರೆಡಿ ಆಗಿದೆ. ಈಗ ನಾವು ಬ್ರೆಡ್ ಅನ್ನ ತಗೊಳ್ತಾ ಇದ್ದೀವಿ. ನೋಡಿ, ನಮಗೆ ಎಷ್ಟು ಬೇಕು ಅಷ್ಟು ಬ್ರೆಡ್ ಅನ್ನು ತಗೊಂಡು ಒಂದೊಂದೇ ಬ್ರೆಡ್ ಒಳಗೆ ನಾವು ಮಿಕ್ಸ್ ಮಾಡಿರೋಂಥ ಅವಕಡ ಸಲಾಡ್ ಅನ್ನ ತುಂಬಿಕೊಳ್ಳೋಣ. ತುಂಬಾನೇ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯನ್ನು ಇರುತ್ತೆ. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ಸಹ ತಿಂತಾರೆ. ಸಿಂಪಲ್ ಆಗಿ ಮಾಡುವಂಥದ್ದು, ಬೇಗನೆ ಮಾಡುವಂಥದ್ದು. ಅದರಲ್ಲೂ ಮಕ್ಕಳು ಮನೇಲೆ ಮಾಡಿಕೊಟ್ರೆ ಇಷ್ಟಪಟ್ಟು ಸಹ ಇದನ್ನ ತಿಂತಾರೆ. ಬನ್ನಿ, ಇವಾಗ ಇದನ್ನ ನಾವು ದೋಸೆ ಹಂಚಿನ ಮೇಲೂ ಸಹ ಫ್ರೈ ಮಾಡ್ಕೋಬಹುದು, ಇಲ್ಲ ನೀವು ಫ್ರೈ ಮಾಡೋದ್ರಲ್ಲೂ ಇಟ್ಟು ಸಹ ನೀವು ಫ್ರೈ ಮಾಡ್ಕೊ. ಬೆಣ್ಣೆ ಇದ್ರೆ ಬೆಣ್ಣೆ, ಇಲ್ಲ ನೀವು ಎಣ್ಣೆ ಯಾವುದಾದರೂ ಹಾಕೊಂಡು ನಾವು ಬ್ರೆಡ್ ಮತ್ತೆ ಸಲಾಡ್ ಅನ್ನ ತುಂಬಿರೋದನ್ನ, ಅವಕಾಡ್ ಸಲಾಡ್ ಅನ್ನ ಅದ್ರ ಒಳಗೆ ಇಟ್ಟು ಒಂದು 5ರಿಂದ 10 ನಿಮಿಷಗಳ ಕಾಲ, ಈಗ ರೆಡ್ ಒತ್ತಿದೆ, ಗ್ರೀನ್ ಒತ್ತವರೆಗೂ ಇದನ್ನ ನಾವು ಬಿಟ್ರೆ ರೆಡಿ ಆಗುತ್ತೆ. ಬನ್ನಿ, ನಮಗೆ ಎಷ್ಟು ಬೇಕಾ ಅಷ್ಟು ನಾವು ಇವಾಗ ರೆಡಿ ಮಾಡ್ಕೊಳ್ಳೋಣ. ತುಂಬಾನೇ ರುಚಿ ಅಷ್ಟೇ ಟೇಸ್ಟಿನೂ ಸಹ ಇರುತ್ತೆ. ಅಷ್ಟೇ ಅಲ್ಲ, ಇದು ತುಂಬಾನೇ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಮಾಡಿಕೊಟ್ರು ಚೆನ್ನಾಗಿರುತ್ತೆ, ಇಲ್ಲ ಸಂಜೆ ಸ್ಕೂಲಿಂದ ಬಂದ ಮೇಲೆ ಸ್ನ್ಯಾಕ್ಸ್ ಆಗಿ ಮಾಡಿಕೊಟ್ರು ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ಅವಕಡದ ಬ್ರೆಡ್ ರೋಸ್ಟು ಸಹ ಇವಾಗ ರೆಡಿ ಆಗಿದೆ. ತುಂಬಾನೇ ರುಚಿ ಅಷ್ಟೇ ಟೇಸ್ಟಿನೂ ಸಹ ಹೊಂದಿರುತ್ತೆ. ಇವಾಗ ಅವಕಡ ಬ್ರೆಡ್ ರೋಸ್ಟ್ ಇವಾಗ ರೆಡಿ. ನೆಕ್ಸ್ಟ್ ನಾವು ಅವಕಡದ ಮಿಲ್ಕ್ ಶೇಕ್, ತುಂಬಾನೇ ರುಚಿ ಅಷ್ಟೇ ಟೇಸ್ಟಿಯನ್ನು ಹೊಂದಿರುತ್ತೆ. ಬನ್ನಿ, ಬರೀ ಇವತ್ತು ಅವಕಡದಿಂದ ನಾನು ಯಾವ್ಯಾವ ರೆಸಿಪಿ ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಅವಕಡದಲ್ಲಿ ನಾವು ಅನೇಕ ರೀತಿಯ ರೆಸಿಪಿಗಳನ್ನು ಸಹ ಮಾಡ್ಬೋದು. ನೋಡಿ, ಮತ್ತೆ ನಾನು ಒಂದು ಅವಕಡವನ್ನ ತಗೊಂಡಿದ್ದೀನಿ. ಅದೇ ರೀತಿಯಲ್ಲೇ ಅವಕಡನ ನಾನು 2 ಕಡೆನೂ ತೆಗೆದು ಅದರ ಒಳಗಿರುವಂತ ಬೀಜವನ್ನು ಸಹ ನಾನು ತೆಗಿತಾ ಇದ್ದೀನಿ. ಮತ್ತೆ ಒಳಭಾಗದಲ್ಲಿರೋಂಥ ಅವಕಡವನ್ನ ಮೆತ್ತಗಿರುತ್ತೆ, ಸ್ಮೂತ್ ಆಗಿರುತ್ತೆ, ಎಲ್ಲದನ್ನು ಸಹ ನಾವು ಹಾಕೊಳ್ಳೋಣ, ಜಾರಿಗೆ ಹಾಕೊಳ್ಳೋಣ. ಒಳಭಾಗ ಇರೋದನ್ನ ಎಲ್ಲದೂ ಸಹ ನಾವು ಜಾರಿಗೆ ಹಾಕೊಳ್ತಾ ಇದ್ದೀವಿ. ಹಾಗೆ ಇದಕ್ಕೆ ಸ್ವೀಟಿಗೆ ಎಷ್ಟು ಬೇಕು ನೋಡಿ ಸಕ್ಕರೆಯನ್ನು ಹಾಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕನ್ನೋರು ಸಹ ಜಾಸ್ತಿ ಸಕ್ಕರೆ ಹಾಕೊಳ್ಳಿ, ಇಲ್ಲ ಸ್ವಲ್ಪ ಬೇಕು ಅನ್ನೋರು
ಸ್ವಲ್ಪ ಹಾಕೊಂಡ್ರು ನಡೆಯುತ್ತೆ. 1 ಲೋಟ ಹಾಲು. ಇದಕ್ಕೆ ಬೇಕು ಅಂದ್ರೆ ಜೇನುತುಪ್ಪನೂ ಸಹ ಹಾಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಅವಕಡ ಮಿಲ್ಕ್ ಶೇಕ್ ಇವಾಗ ರೆಡಿ ಆಗ್ತಾ ಇದೆ. ಸ್ಮೂತ್ ಆಗಿರೋದ್ರಿಂದ ಬೇಗನೆ ಕರಗುತ್ತೆ. ಇದನ್ನ ಇವಾಗ ನಾವು ಒಂದು ಗ್ಲಾಸಿಗೆ ಹಾಕೊಂಡ್ರೆ ಅವಕಡ ಮಿಲ್ಕ್ ಶೇಕ್ ಇವಾಗ ರೆಡಿ. ಅವಕಡ ಮಿಲ್ಕ್ ಶೇಕ್, ಅವಕಡ ಬ್ರೆಡ್ ರೋಸ್ಟ್ ಎರಡೂ ಸಹ ಇವಾಗ ರೆಡಿಯಾಗಿದೆ. ತುಂಬಾನೇ ರುಚಿ ಟೇಸ್ಟಿಯನ್ನು ಹೊಂದಿರುವಂತ 2 ರೆಸಿಪಿ ಇವಾಗ ರೆಡಿ. ಈಗ 3ನೆಯ ರೆಸಿಪಿ ಅವಕಡ ರೋಲ್. ಅವಕಡ ರೋಲ್ ಮಾಡೋದಕ್ಕೆ ಫಸ್ಟ್ ನಾನು ಗೋಧಿ ಹಿಟ್ಟನ್ನು ನಾನು ಹಾಕೊಳ್ತಾ ಇದ್ದೀನಿ ಕಲಿಸ್ಕೊಳ್ಳೋದಕ್ಕೆ. ನಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾನು ಒಂದು 3 ಅವಕಡ ರೋಲ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಉಪ್ಪು, 2 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಇದನ್ನು ನಾವು ಪೂರ್ತಿ ಗಟ್ಟಿಗೂ ಅಲ್ಲ ಪೂರ್ತಿ ಮೆತ್ತಗೂ ಅಲ್ಲ ಆ ರೀತಿಯಲ್ಲಿ ನಾವು ಕಲಿಸ್ಕೋಬೇಕು. ನೋಡಿ, 1 ಗಂಟೆ ಮುಂಚೆನೆ ಕಲಸಿಟ್ಟು ನೆನೆಸಿಟ್ರೆ ಚೆನ್ನಾಗಿರುತ್ತೆ. ಸ್ಮೂತ್ ಆಗೂ ಸಹ ಚಪಾತಿ ಬರ್ತವೆ. ಈಗ ನಾನು ಕಲಸಾಗಿದೆ. ಇದನ್ನು ಇವಾಗ ನಾನು ಕಲಸಿ ಸೈಡಿಗೆ ಇಡೋಣ. ನೆಕ್ಸ್ಟು ಮತ್ತೆ ಒಂದು ಅವಕಡನ ನಾನು ತಗೊಳ್ತಾ ಇದ್ದೀನಿ. ಈಗ ಅವಕಡನ ಅದೇ ರೀತಿಯಲ್ಲಿ 2 ಕಡೆನೂ ತೆಗೆದು ಒಳಭಾಗವನ್ನ ನಾವು ಮಾತ್ರ ತಗೊಳ್ಳೋಣ. ಈಗ ಎಲ್ಲದನ್ನು ನಾನು ಒಳಗಿರೋದನ್ನ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ನಾವು ಹಾಕಿ ಸ್ಮೂತಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡಿದ ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್, ಬೇಕು ಅಂದರೆ ನೀವು ತರಕಾರಿಗಳನ್ನು ಸಹ ಆ್ಯಡ್ ಮಾಡ್ಬೋದು. ತರಕಾರಿನ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗನೋ ಸ್ಪೈಸಿ ಮಿಕ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕಿ ಇದನ್ನು ಸಹ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ಇದು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾವು ಚಪಾತಿಯನ್ನು ಹುತ್ಕೊಳ್ಳೋಣ. ಬರೀ ಮಾಮೂಲಿ ರೀತಿಯಲ್ಲಿ ಚಪಾತಿ ಹುತ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಡಿಫ್ರೆಂಟ್ ಆಗಿ ನಾವು ಚಪಾತಿಯನ್ನು ಹುತ್ಕೊಳ್ಳೋಣ. ನೋಡಿ, ಎಷ್ಟು ಅಗಲ ಬೇಕಾದರೂ ಉತ್ಕೋಬಹುದು, ಎಷ್ಟು ತಳ್ಳು ಬೇಕಾದರೂ ನಾವು ಚಪಾತಿಯನ್ನು ಉತ್ಕೊಳ್ಳೋಣ. ನೋಡಿ, ತಳ್ಳುಗೆ ಉತ್ಕೊಂಡಷ್ಟು ಇನ್ನೂ ಚೆನ್ನಾಗಿರುತ್ತೆ. ಈಗ ಪೂರ್ತಿಯಾಗಿ ನಾವು ಉತ್ಕೊಂಡಾಗಿದೆ. ಇದನ್ನು ನಾವು ಫೋಲ್ಡ್ ಮಾಡ್ಕೊತ ಬರೋಣ. ನೋಡಿ, ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊತ ಬಂದರೆ ಚಪಾತಿನೂ ಸಹ ಬಿಡಿ ಬಿಡಿಯಾಗಿಯೂ ಸಹ ಚೆನ್ನಾಗಿರುತ್ತೆ. ತಿನ್ನೋದು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ಸಹ ತಿಂತಾರೆ. ಪದರ ಚಪಾತಿ ನೋಡಿ, ಪದರ ಥರ ಚಪಾತಿಯನ್ನು ಮಾಡಿಕೊಟ್ಟು ಅದರ ಒಳಗೆ ಅವಕಡ ತುಂಬಿ ರೋಲ್ ಮಾಡಿಕೊಟ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ಇವಾಗ ಉದ್ದಾಗಿದೆ. ಪೂರ್ತಿ ನಾವೀಗ ಉದ್ದಿ ಈಗ 2 ಸೈಡು ಸಹ ನಾವು ಬೇಯಿಸ್ಕೊಳ್ಳೋಣ. ನೋಡಿ, ಪೂರ್ತಿಯಾಗಿ ನಾವು 2 ಸೈಡು ಸಹ ಕ್ಲೀನಾಗಿ ಸರಿಯಾಗಿ ಬೇಯಿಸ್ಕೋಬೇಕು. ಎಣ್ಣೆ ಬೇಕಾದರೆ ಎಣ್ಣೆ, ತುಪ್ಪ ಬೇಕಾದರೂ ತುಪ್ಪವನ್ನು ಸಹ ನಾವು ಹಾಕೊಳ್ಳೋಣ. ಮಕ್ಕಳು ಸಹ ಇಷ್ಟಪಟ್ಟು ಸಹ ತಿಂತಾರೆ. ಅಷ್ಟೇ ಟೇಸ್ಟಿನೂ ಸಹ ಹೊಂದಿರುತ್ತೆ. ಇದೇ ರೀತಿಯಲ್ಲಿ ನಾವು ಇವಾಗ 2 ಚಪಾತಿಗಳನ್ನು ಬೇಯಿಸ್ಕೊಳ್ತಾ ಇದ್ದೀವಿ. ಬನ್ನಿ ಈಗ ಒಂದೊಂದಾಗಿ ನಾವು ಅವಕಡ ಸಲಾಡನ್ನು ನಾವು ಇವಾಗ ಇದರ ಒಳಗೆ ತುಂಬಿಕೊಳ್ಳೋಣ. ಬೇಕು ಅಂದರೆ ತುಂಬಿ ಫೋಲ್ಡ್ ಮಾಡಿ ಸಹ ಇನ್ನೊಂದ್ಸಲ ರೋಸ್ಟ್ ಮಾಡ್ಬೋದು. ಬೇಡ ಅಂದರೆ ಹಾಗೇನೆ ಸಹ ಬಿಡ್ಬೋದು. ನೋಡಿ, ಈ ರೀತಿಯಲ್ಲಿ ನಾನು ಫೋಲ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. 2 ಸಹ ನಾನು ಫೋಲ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ರುಚಿ ಟೇಸ್ಟಿನೂ ಸಹ ಹೊಂದಿರುತ್ತೆ. ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕಾದರೂ ಫೋಲ್ಡನ್ನು ಮಾಡ್ಕೋಬಹುದು. ನೋಡಿ, ಇರೋದ್ರಿಂದ ನಿಮಗೆ ಯಾವ ರೀತಿಯಲ್ಲಾದರೂ ಶೇಪಲ್ಲಿ ನಾವು ಫೋಲ್ಡ್ ಮಾಡಿ, ಉದ್ದ ಆದರೂ ಆಗಲಿ ಅಗಲ ಆಗಲಿ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ತುಂಬಾನೇ ರುಚಿ ಟೇಸ್ಟಿನೂ ಸಹ ಹೊಂದಿರುತ್ತೆ. ಅವಕಡ ರೋಲ್ ಸಹ ಇವಾಗ ರೆಡಿ ಆಗಿದೆ.
ಹಾಗೆ ರೋಲ್ ಅನ್ನ ಇಟ್ಕೊಂಡು ತಿನ್ಬೋದು, ಇಲ್ಲ ಅಂದ್ರೆ 2 ಭಾಗಗಳನ್ನಾಗಿ ಮಾಡ್ಕೊಂಡು ಸಹ ತಿನ್ಬೋದು. ಇವಾಗ ಅವಕಡ ರೋಲ್ ರೆಡಿ. ಈಗ ಅವಕಡ ಬನಾನಾ ಮಿಲ್ಕ್ ಶೇಕ್, ಬರೇ ಆಗ್ಲೇ ನಾವು ಅವಕಡ ಮಿಲ್ಕ್ ಶೇಕ್ ನೋಡಿದ್ವಿ, ಈಗ ಅವಕಡ ಮತ್ತು ಬನಾನಾ ಮಿಲ್ಕ್ ಶೇಕ್ ಅನ್ನ ಮಾಡೋಣ ಬನ್ನಿ. ನೋಡಿ, ಅವಕಡ ರೋಲ್ ಆಯ್ತು, ಅವಕಡ ಬೆಡ್ ರೋಸ್ಟ್ ಆಯ್ತು, ಅವಕಡ ಮಿಲ್ಕ್ ಶೇಕ್ ಆಯ್ತು. ಇವಾಗ ಅವಕಡ ಬನಾನಾ ಮಿಲ್ಕ್ ಶೇಕ್. ನಾನು ಒಂದು ಅವಕಡವನ್ನ ತಗೊಂಡು ತೆಗೆದು ಸ್ಮೂತ್ ಆಗಿರೋ ತೆಗ್ದಾಕಿದೀನಿ. 2 ಬನಾನಾ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ. 1 ಲೋಟದಷ್ಟು ಹಾಲು, ನಿಮಗೆ ಸ್ವೀಟಿಗೆ ಎಷ್ಟು ಬೇಕಾ ಅಷ್ಟು ಸಕ್ಕರೆ. ನಾನು ಹಾಲನ್ನ ಸ್ವಲ್ಪ ಮಾತ್ರ ಹಾಕಿ ಮಿಕ್ಸಿ ಮಾಡಿ ಮತ್ತೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ಹಾಕಿದ್ರೆ ಅಷ್ಟು ಸ್ಮೂತ್ ಆಗಿ ಆಗೋದಿಲ್ಲ, ಹಾಗಾಗಿ ಸ್ವಲ್ಪನೇ ಹಾಲು ಹಾಕಿ ನಾನು ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇವಾಗ ಇದನ್ನು ಸಹ ನಾನು ಹಾಕೋಣ. ಗ್ಲಾಸಿಗೆ ಹಾಕೊಂಡ್ರೆ ಅವಕಡ ಬನಾನಾ ಮಿಲ್ಕ್ ಶೇಕು ಸಹ ಇವಾಗ ರೆಡಿ ಆಗಿದೆ. ನಮ್ಮ ಚಾನಲ್ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಅವಕಡ ಮಿಲ್ಕ್ ಶೇಕ್ಗಳು, ಅವಕಡ ಸ್ನ್ಯಾಕ್ಸ್ಗಳು ಸಹ ಇವಾಗ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.